ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ನಾನು ವಿಲ್ಸನ್. ಪೆಟ್ರೋಲ್ ದರ ಏರಿಕೆ, ಬೀದರ್ನಲ್ಲಿ ಬಿಜೆಪಿ ಪ್ರತಿಭಟನೆ. ಬಿಜೆಪಿ ಶಾಸಕರು ಹಾಗೂ ಕಾರ್ಯಕರ್ತರಿಂದ ಪ್ರತಿಭಟನೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ನಂತರ ಬೀದರ್ನ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬೀದರ್ನ ಉಸ್ತುವಾರಿ ಸಚಿವರ ಕಾರ್ಯಾಲಯದಿಂದ ಅಂಬೇಡ್ಕರ್ ವೃತ್ತದ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನೆಯನ್ನ ನಡೆಸಿದರು. ಒಂದು ದ್ವಿಚಕ್ರ ವಾಹನವನ್ನ ಹೊತ್ತುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗುತ್ತಾ ಪ್ರತಿಭಟನೆಯನ್ನ ನಡೆಸಿದರು. ಈ ಬೀದರ್ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು, ಈಶ್ವರ್ ಸಿಂಗ್ ಠಾಕೂರ್ ಅವರು, ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದೇಳೆ ಅವರು, ಸಭೆ ಸದಸ್ಯರಾದ ಶಶಿಧರ್ ಹೊಸಳಿ ಅವರು ಸೇರಿ ಹಲವಾರು ಬಿಜೆಪಿಯ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ಪ್ರತಿಭಟನೆ ಕುರಿತು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು, ಬೇರೆ ರಾಜ್ಯಗಳಿಗಿಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕಡಿಮೆ ಇದೆ, ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಇವರಿಗೆ ತಿಳಿಸಬೇಕು. ಬಿಜೆಪಿ ಸರ್ಕಾರ ಇರುವಂತಹ ಜಾಗದಲ್ಲಿ ಪೆಟ್ರೋಲ್ ದರ ಎಷ್ಟಿದೆ ಅನ್ನೋದು ಆನ್ಲೈನ್ ನಲ್ಲಿ ಚೆಕ್ ಮಾಡಿಕೊಂಡು ಇವರು ಪ್ರತಿಭಟನೆ ಮಾಡ್ತಾರೆ. ಬಿಜೆಪಿ ಸರ್ಕಾರ ಇರುವಂತ ರಾಜ್ಯಗಳಲ್ಲಿ ಪೆಟ್ರೋಲ್ ದರವನ್ನ ಇಳಿಕೆ ಮಾಡಿ ಪ್ರತಿಭಟನೆ ಮಾಡಬೇಕು. ಮೊದಲು ಬಿಜೆಪಿ ಸರ್ಕಾರ ಇರುವ ಜಾಗದಲ್ಲಿ ಎಷ್ಟಿದೆ ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟ್ ಅನ್ನೋದು ಚೆಕ್ ಮಾಡಿಕೊಳ್ಬೇಕು ಎಂದು ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು ಇದಕ್ಕೆ ತಿರುಗೇಟನ್ನ ನೀಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರ ಕುರಿತು ಪೌರಾಡಳಿತ ಸಚಿವರು ಹೇಳಿದ್ದೇನು ಅನ್ನೋದು ನೋಡೋಣ. ಬಿಜೆಪಿ ವಕ್ತಾರರು ಇಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇದ್ರ ಕುರಿತು ಏನು ಹೇಳಿದರು? ಪೆಟ್ರೋಲ್ ದರ ಏರಿಕೆ, ಡೀಸೆಲ್ ದರ ಅವರಿಗೆ ತಾವು ಎಲ್ಲರೂ ಹೇಳಬೇಕು. ನಮ್ಮ ಪಕ್ಕ ಸ್ಟೇಟ್ನಲ್ಲಿ ಎಷ್ಟಿದೆ ಅಲ್ಲಿಂದ 5 ರೂಪಾಯಿ ಕಡಿಮೆ ಇದೆ ನಮ್ಮದು. ಈಗ ಜೈರಾಬಾದ್ ಇರ್ಬೋದು, ಮತ್ತು ತಮಿಳುನಾಡು ಇರ್ಬೋದು, ಮತ್ತು BJP ಸ್ಟೇಟ್ನಲ್ಲಿ ಎಷ್ಟಿದೆ ಸ್ವಲ್ಪ ಆನ್ಲೈನ್ ನೋಡಿದ್ರೂ ಗೊತ್ತಾಗ್ಬಿಡ್ತದೆ. ಅಲ್ಲಿ ಫಸ್ಟ್ ಅವರಿಗೆ ಹೇಳಿ ಕಡಿಮೆ ಮಾಡಲಿಕ್ಕೆ. ಎಲ್ಲ BJP ಸ್ಟೇಟ್ನಲ್ಲಿ ಏನು ಇದೆ ಪೆಟ್ರೋಲ್ ಪ್ರೈಸ್ ಅದಕ್ಕಿಂತ ಕಡಿಮೆ ಇದೆ. ಸರ್, ರಾಜ್ಯದ ಈಗ ನೀವು ಒಂದು ಪೌರಾಡಳಿತ